ಹಾಗಾದ್ರೆ ದೇಶದ ದೃಷ್ಟಿಯಿಂದ ಏನೆಲ್ಲ ಸಾಧ್ಯತೆಗಳಾಗ್ಬೋದು, ಏನೆಲ್ಲ ಬದಲಾವಣೆಗಳ ಸಾಧ್ಯತೆ ಇದೆ ಮಾತಾಜಿ? ನಾನು ಅದನ್ನೇ ಹೇಳಿದೆ, ಅಲ್ಲಿ ಮೊದಲನೇದು ತಾರೀಕು ಒಂದಿದೆ, ಅದು ಸೂರ್ಯ. ಮಧ್ಯ ತಿಂಗಳಲ್ಲೂ ಒಂದಿದೆ, ಅದು ಸೂರ್ಯ. ಸರಿ. ಕಡೆಯ ನಂಬರನ್ನು ನಾವು ಟೋಟಲ್ ಮಾಡಿದಾಗ ಬರೀ 8 ಬರುತ್ತೆ. ಅದಿಷ್ಟು ಕೂಡಿಸಿದಾಗ ಮತ್ತೆ 10 ಬಂದ್ಬಿಡುತ್ತೆ, ಮತ್ತೆ ಒಂದೇ ಬರುತ್ತೆ. ಓಕೆ. ಎಲ್ಲವೂ ಸೇರಿಸಿದಾಗ 2026 ಸೇರಿಸು ಎಷ್ಟಾಗುತ್ತೆ? 2026 ಬರೀ ಸೇರಿಸಿದ್ರೆ 8. 26 8 ಆಗುತ್ತೆ. 8 2 10 ಅಲ್ಲಿ 2 ಮತ್ತೆ 2 ಉಳಿತಲ್ವಾ, ಆ 10 ಅಲ್ಲಿ ಒಂದು ಉಳಿಯುತ್ತೆ. ಆ ಒಂದಕ್ಕೆ ಆ ತಿಂಗಳು ತಗೋ, 1ನೇ ತಿಂಗಳಾಗುತ್ತೆ ಅಲ್ವಾ, ಆ 1ನೇ ತಿಂಗಳಿಗೆ ಮತ್ತೆ ತಾರೀಕು ಸೇರಿಸ್ಕೊ, 1 3 ಆಗುತ್ತೆ. ಆಧಿಪತ್ಯ ಯಾರಿಗೆ ಬಂತು? ಗುರುವಿಗೆ ಬರುತ್ತೆ. 3 ಅಂದ್ರೆ ಗುರುನ. 3 ಅಂದ್ರೆ ಗುರುವಿಗೆ ಬರುತ್ತೆ. ಸರಿ. ಅಂದ್ರೆ ಆ ವರ್ಷ ಶನಿ ಗುರುವಿನ ಹಾಗೆ ತನ್ನ ಭಾವವನ್ನು ತೋರಿಸ್ತಾನೆ. ಮತ್ತು ವಿಶೇಷ ನೋಡು, ಅವತ್ತು ನಾವು ಕುಂಡಲಿ ಹಾಕಿ ನೋಡಿದಾಗ, ಅವತ್ತಿನ ದಿವಸದ್ದು ಹೊರ ಹಾಕಿ ನೋಡಿದಾಗ ಮಿಥುನ ಲಗ್ನ ಬಂದಿದೆ. ಮಿಥುನ ಲಗ್ನದಲ್ಲಿಯೇ ಗುರು ಉದಯ ಆಗಿದ್ದಾನೆ, ಗುರುವೇ ಉದಯ ಆಗಿದ್ದಾನೆ. ಅಂದರೆ ಇಡೀ ನಾವು ಸಂಖ್ಯಾಶಾಸ್ತ್ರ ಅಷ್ಟು ಟೋಟಲ್ ಮಾಡಿದಾಗ 1/1/2026 ಟೋಟಲ್ ಮಾಡಿದಾಗ 3 ಬರುತ್ತೆ. ಆ 3ನ್ನು ಸೂಚಿಸುವ ಗ್ರಹ ಯಾವುದು? ಗುರು. ಅವನು ಮಿಥುನ ಲಗ್ನದಲ್ಲಿಯೇ ಉದಯ ಆಗ್ತಾನೆ. ಅವತ್ತು ವಾರ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಹೊತ್ತು ನೀವು ನೋಡಿ ಹೇಳಬೇಕು. ಆ ಗುರುವಿನ ಆಡಳಿತ ಇದೆ, ಅದು ನೋಡಿ ಯಾವುದಂತ. ಒಂದು ಗುರುವಾರ ಬರುತ್ತೆ, ಗುರುವಾರ ಅಲ್ವಾ, ಗುರುವಾರ ಬಂತು. ಅವತ್ತು ನಕ್ಷತ್ರ ರೋಹಿಣಿ ಇದೆ. ರೋಹಿಣಿ ನಕ್ಷತ್ರದ ಅಧಿಪತಿ ಯಾರು? ಚಂದ್ರ. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಈಗ ನಾವು ಏನು ಮಾಡಬೇಕು ಅಂದರೆ, ತಾರೀಕು 1 ತಿಂಗಳು 1 ಟೋಟಲ್ ಮಾಡಿದಾಗ 2 ಉಳ್ಕೊಳುತ್ತೆ. ಆ 2ರ ಅಧಿಪತಿ ಯಾರು? ಚಂದ್ರ. ರೋಹಿಣಿ ನಕ್ಷತ್ರ ಅಧಿಪತಿ ಯಾರು? ಚಂದ್ರ ಅಲ್ವಾ. ಈಗ ಬರೀ 2026 ಟೋಟಲ್ ಮಾಡೋಣ. 2026 ಟೋಟಲ್ ಮಾಡಿದಾಗ ನಮಗೇನಾಗುತ್ತೆ? ಮತ್ತೆ 1 ಬರುತ್ತೆ. ಅದರ ಅಧಿಪತಿ ಯಾರು? ಸೂರ್ಯ. ಮತ್ತು ಸೂರ್ಯ ಚಂದ್ರ ಒಂದಾದಾಗ ಒಂಥರ ಅಮಾವಾಸ್ಯೆ ಕವಿದಂತಾನೆ. ಯಾವ್ಯಾವ ರೀತಿ ನೀವು ಅದನ್ನು ಪ್ರಿಡಿಕ್ಷನ್ ಮಾಡ್ಬೋದು. ಒಂದು ಅಮಾವಾಸ್ಯೆ ಯಾವ್ದಕ್ಕೆ ಕವಿತಾ ಇದೆ ಅಂದರೆ ಸೂರ್ಯನಿಗೆ ಕವಿಯುತ್ತೆ. ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್ ಸಂಪತ್ ಹವ್ಯವಾಹನ. ಆರೋಗ್ಯ ಬೇಕು ಅಂದರೆ ಭಾಸ್ಕರನನ್ನು ನೀವು ಪೂಜಿಸಬೇಕು, ಅಂದರೆ ಸೂರ್ಯನನ್ನು ಪೂಜಿಸಬೇಕು. ಆರೋಗ್ಯಕ್ಕೆ ತುಂಬ ತೊಂದರೆಗಳು ಬರೋ ಚಾನ್ಸ್ ಇದೆ. ತುಂಬ ಜನರಿಗೆ ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ಬೋದು. ತುಂಬ ಜನರಿಗೆ ಅಥವಾ ದೇಶದ ದೃಷ್ಟಿಯಿಂದ? ದೇಶದ ದೃಷ್ಟಿಯಿಂದ ಸಾಂಕ್ರಾಮಿಕ ರೋಗಗಳು ಬರಬಹುದು. ಜೊತೆಗೆ ಇನ್ನೊಂದೇನು ಅಂದರೆ ಸೂರ್ಯನ ಮೇಲೆ ಶನಿಯ ಛಾಯೆ ಬಿಡುತ್ತೆ. ಯಾಕೆ ನೋಡಮ್ಮ, ಅವತ್ತು ಕುಂಡಲಿ ಹಾಕಿ ನೋಡಿದಾಗ ಮಿಥುನ ಲಗ್ನದಲ್ಲಿ ಗುರು ಇದ್ದಾನೆ. ಅಲ್ಲಿಂದ 1 2 3 4 5 6 7 ಕರೆಕ್ಟಾಗಿ ಸಮಸಪ್ತಕದ 7ನೇ ಮನೆಯಲ್ಲಿ ರವಿ ಕೂತಿದ್ದಾನೆ, ಕುಜ ಕೂತಿದ್ದಾನೆ, ಶುಕ್ರ ಕೂತಿದ್ದಾನೆ, ಬುಧ ಕೂತಿದ್ದಾನೆ. ಗುರುವಿನ ದೃಷ್ಟಿ ಈ ಚತುರ್ಗ್ರಹದ ಮೇಲೂ ಇದೆ. ರವಿಯ ಮೇಲಿದೆ, ಕುಜನ ಮೇಲಿದೆ, ಶುಕ್ರನ ಮೇಲಿದೆ, ಬುಧನ ಮೇಲಿದೆ. ರವಿ ಕುಜರು ಸಪ್ತಮದಲ್ಲಿ ಬಂದರೆ ದಾಂಪತ್ಯವನ್ನು ಹಾಳು ಮಾಡ್ತಾರೆ. ತುಂಬ ಜನದ ದಾಂಪತ್ಯ ಹಾಳಾಗೋಗುತ್ತೆ. ರಾಜಕೀಯ ಭವಿಷ್ಯದಿಂದ ನಾವು ತಗೊಂಡಾಗ ಸರ್ಕಾರಗಳನ್ನು ಸರಿಯಾಗಿ ಪೋಣಿಸ್ಲಿಕ್ಕೆ ಬಿಡೋಲ್ಲ. ಕುಜ ಮತ್ತು ರವಿಗಳು ತುಂಬ ಹೋರಾಟವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಆದರೆ ಅಲ್ಲೊಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಗ ಇದೆ. ಗುರು ಮತ್ತು ಕುಜರು ನೋಡಿದಾಗ ಗುರುಮಂಗಳ ಯೋಗ ಆಗುತ್ತೆ. ಗುರು ಶುಕ್ರರು ಕೂಡಿದಾಗ ಒಂದು ಅತಿಮಾನುಷಿ ಯೋಗ ಬರುತ್ತೆ. ಅದು ಅಲ್ಲೊಂದು ವಿಚಿತ್ರ ಇದೆ. ಏನು ಗೊತ್ತಾ? ಕುಜ ಮತ್ತು ಬುಧ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಗ್ರೀಕರ ಒಂದು ಸಂಶೋಧನೆ ಪ್ರಕಾರ ಆರ್ಎಸ್ ಮತ್ತು ಆಂಟಾರಸ್ ಅಂತ ಹೇಳ್ತಾರೆ. ಅಂದರೆ ದೊಡ್ಡ ಯುದ್ಧ ಆಗುವ ಸನ್ನಿವೇಶಗಳು ಬರುತ್ತೆ. ಭಾರತ 2026ರಲ್ಲಿ ಯುದ್ಧಗಳನ್ನು ಎದುರಿಸಬೇಕಾಗತ್ತಾ? ಭಾರತವೇ ಘೋಷಿಸುತ್ತೇವೆ, ಯಾರಿಗೂ ಗೊತ್ತು. ನಮ್ಮ ಮೇಲೆ ಯುದ್ಧ ಮಾಡೋಕೆ ದಮ್ಮ ಅವ್ರಿಗೆ ಬೇಕಲ್ಲ. ಇವತ್ತು ಭಾರತವೇ ಯುದ್ಧ ಘೋಷಣೆ ಮಾಡೋ ಪರಿಸ್ಥಿತಿಗಳು ಬರಬಹುದು. ಕಾರಣ ಏನಂದ್ರೆ ಕುಜ ಮತ್ತು ಬುಧ ಯಾವತ್ತು ಸೇರ್ಕೋತಾರೆ. ಆಮೇಲೆ ಆರ್ಎಸ್ ಆಂಟಾರಸ್ ಅಂದರೆ ರೇವತಿ ನಕ್ಷತ್ರ ಮತ್ತು ಇದು ಈ ಸಂಧಿ ಕಾಲದಲ್ಲಿ ಬಂದಾಗ ಇಂಥದ್ದೆಲ್ಲ ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ.